ಇದು ಅರ್ಶಿನ ಕುಂಕುಮ. ಇಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ. ನಾಳೆ ಪೂಜೆಗೆ ರೆಡಿನಾ? ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಎಷ್ಟು ದಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಐ ಗೆಸ್ 3-4-5 ಇಟ್ಸ್ ಬಿನ್ ವೀಕ್ ಐ ಗೆಸ್ ಸಿನ್ಸ್ ಐ ಸ್ಟಾರ್ಟೆಡ್ ದ ಬ್ಲಾಗ್. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟುಡೇ ಈಸ್ ಥರ್ಸ್ಡೇ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಇವಾಗ ಎಲ್ಲ ಫುಲ್ ರೆಡಿ ಮಾಡ್ಕೊತಾ ಇದ್ರಿ ರಿಟರ್ನ್ ಗಿಫ್ಟಿಂದ ಹಿಡಿದು. ಇವಾಗ ಟೈಮು 10:30 ಆಗಿದೆ. ಇವಾಗ 10:40 ಸಮಥಿಂಗ್. ಇವಾಗ ಈವೆಂಟವ್ರು ಬಂದಿದ್ದಾರೆ ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ. ಸೊ ಇವಾಗ ಹೋಗಿ ಈವೆಂಟ್ ಬ್ಯಾಕ್ ಡ್ರಾಪ್ ನೋಡ್ಕೊಳ್ಳೋಣ. ಅದು ನೋಡಿಕೊಂಡು ನೆಕ್ಸ್ಟ್ ಇನ್ನೂ ನಾವು ಎಂದು ರಿಟರ್ನ್ ಗಿಫ್ಟ್ ಪ್ರಾಪರಾಗಿ ನಾವು ಮಾಡಿಲ್ಲ, ಫುಲ್ ಕಂಪ್ಲೀಟ್ ಮಾಡಿಲ್ಲ. ಆ್ಯಕ್ಚುಲಿ ನಾಳೆ ವರಮಹಾಲಕ್ಷ್ಮಿ ಆದಮೇಲೆ ನೆಕ್ಸ್ಟ್ ನಾಡಿದ್ದು ಸ್ಯಾಟರ್ಡೇ ಸತ್ಯನಾರಾಯಣ ಪೂಜೆ ಇದೆ. ಸೊ ಅದಕ್ಕೂ ಸೇರಿಸಿ ರಿಟರ್ನ್ ಗಿಫ್ಟ್ ಮಾಡ್ತಾಯಿರೋದು. ಸೊ ಬನ್ನಿ ಇವಾಗ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡೋಣ. ಇವಾಗ ಇಷ್ಟು ರಿಟರ್ನ್ ಗಿಫ್ಟ್ ರೆಡಿ ಆಗಿದೆ. ಇಷ್ಟು ಇದು ಬ್ಲೌಸ್ ಪೀಸ್, ಇದು ಅರ್ಶಿನ ಕುಂಕುಮ. ಇಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ ಈ ಥರ. ಆ್ಯಂಡ್ ಇದು ಕಾರ್ಡ್ ವಿತ್ ಬಳೆ ಈ ಥರ ಮಾಡಿದ್ದೀವಿ. ಇಲ್ಲಿ ಡ್ರೈ ಫ್ರೂಟ್ ಬಾಕ್ಸ್ ಓಪನ್ ಆಗ್ತಲ್ಲ. ಇಷ್ಟು ಡ್ರೈ ಫ್ರೂಟ್ಸ್. ಇನ್ನು ಇದನ್ನೆಲ್ಲ ಒಂದು ಬಾಕ್ಸ್ ಒಳಗಡೆ ಒಂದು ಪ್ಲೇಟ್. ಅದು ಇನ್ನೂ ಎಲ್ಲಿ ಲಾಡೂನು ಇಕ್ಬೇಕಲ್ಲ. ಲಾಡು ಇದೆ, ಈ ಲಾಡು ಮತ್ತು ಇನ್ನೂ ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ಇಷ್ಟೆಲ್ಲ. ಅದೆಲ್ಲಿ ಇದೆಲ್ಲಿ ಪ್ಲೇಟು ತಟ್ಟೆ. ಸೊ ದಿಸ್ ಒನ್. ಇದು ಕ್ಯಾಂಡಲ್ಸ್. ಈ ಕ್ಯಾಂಡಲ್ದು ನಾನು ಬ್ಲಾಗ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಬಂದ್ಬಿಡಿ. ಇವಾಗ ಅದು ಕ್ಯಾಂಡಲ್ ನೋಡೋದಾಯ್ತಲ್ಲ, ಕ್ಯಾಂಡಲ್ ಹಂಗೆ ಮಾಡಿದ್ದು ನಾವು. ಕ್ಯಾಂಡಲ್ ಆದಮೇಲೆ ಇಲ್ಲಿ ಹೊರಗಡೆ ಇದೆ ಬಾಕ್ಸ್ಗಳು, ಅದು ಆಮೇಲೆ ತೋರಿಸ್ತೀನಿ. ಅದರೊಳಗಡೆ ಅಷ್ಟೆಲ್ಲ ಐಟಮ್ಸನ್ನು ಇಕ್ಕಿ ಕವರ್ ಮಾಡಿ ರಿಟರ್ನ್ ಗಿಫ್ಟ್ ಮಾಡ್ತಾಯಿರೋದು. ಸೊ ಲೆಟ್ಸ್ ಸಿ. ಇವಾಗ ಇಲ್ಲಿ ಬ್ಯಾಕ್ ಡ್ರಾಪ್ ಬರುತ್ತೆ ಇಷ್ಟು. ಇವಾಗ ಇಷ್ಟು ಇದು ಇಷ್ಟು ಫುಲ್ಲು ಒಂದು ರಿಟರ್ನ್ ಗಿಫ್ಟ್. ಲೆಟರ್ ಅಲ್ಲ, ಇದು ಕಟ್ಟಾದರೂ ಹಂಗೆ ಇಡ್ಬೋದು ತಾನೆ. ಇದು ಬ್ಲೌಸ್ ಪೀಸ್ ಮತ್ತು ಸೆಂಟೆಡ್ ಕ್ಯಾಂಡಲ್ಸ್, ಎಲ್ಲಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ ಆ್ಯಂಡ್ ಒಂದು ಲಾಡು ಆ್ಯಂಡ್ ಡ್ರೈ ಫ್ರೂಟ್ ಬಾಕ್ಸ್. ಇಷ್ಟು ಇದ್ರ ಮೇಲೆ ಒಂದು ಡ್ರಾಪ್ ಬರುತ್ತೆ, ಅದು ಮಾಡಿದ್ಮೇಲೆ ತೋರಿಸ್ತೀನಿ.
ಸೈಡ್ ರಿಟರ್ನ್ ಗಿಫ್ಟ್ ಎಷ್ಟು ಆಗಿದೆ. ಇದಕ್ಕೆಲ್ಲ ಪ್ಯಾಕ್ ನಾಳೆ ಮಾಡಬೇಕು. ರ್ಯಾಪ್ ಇವಾಗ ಸೀರೆ ದೇವ್ರು ಕೊಡಿಸ್ಬೇಕಷ್ಟೆ. ಟೈಮ್ ಒಂದ್ಸ ಟೈಮ್ 1 o'clock ಆಗಿದೆ ಟೈಮ್ ಇವಾಗ. ಫುಲ್ ಟಯರ್ಡ್ 1 o'clock. ಫುಲ್ ಟಯರ್ಡ್. ನೀನೇನು ಮಾಡಿದ್ಯ ಅಲ್ಲಿ ಬಂದಾಗಿಂದ? ಏನು ಮಾಡಿಲ್ಲ. I did everything. What you did? I am the one who did everything. Oh, ಆ ಡೆಕೋರೇಷನ್ ಫುಲ್ ನಾನೇ ಮುಗಿಸಿದ್ದು. ಆಮೇಲೆ ಇವೆಂಟ್ ಮ್ಯಾನೇಜರ್ ಓಡಿಸ್ಕೊಂಡ್ ಬರ್ತಾರೆ ಯಾರು ಓಟ್ ಬಿಡಿಸಿದ್ದು ಅಂತ. ಓಕೆ ಗೈಸ್, ಲೈಟ್ ಹಾಕಿದ್ದಾರೆ. ಹಾಂ ಸರಿ ರೇಂಟಿ ಒಂದು ನಿಮಿಷ. ಕರೆಕ್ಟ್ ಆಯ್ತಲ್ಲ ಪುನಿ? ಕರೆಕ್ಟ್ ಆಯ್ತಲ್ಲ? ನೋಡಿ ನೋಡೋಣ. ಕರೆಕ್ಟ್ ಆಯ್ತಲ್ಲ ಆಂಟಿ? ಓಕೆ. ಬರ್ತಾ ಉಂಟಾ ಟೈಟ್ ಆಗೋದು ಕೂತ್ಕೊಳ್ತೇವೆ. ಅಲ್ಲ ನಾವು ಈ ಜೊತೆ ನಡೆಸ್ತಾನೆ ಇಲ್ಲ. ಇದು ಕೆಳಕ್ಕೆ ಬರಬೇಕು ಹಿಂಗೆ ಅಲ್ಲ ಇಡ್ಸಲ್ಲ ಅಂದರೆ ದಾರ ಕಟ್ಟೋಣ ಬಿಡು ಅಷ್ಟೇ. ನೋಡಿ ಗಂಟೆ ಹಿಡ್ಸಿಲ್ಲ ಅಲ್ಲ? ಇಲ್ಲಿ ನೋಡಿ ಬನ್ನಿ ಒಂದ್ಸತಿ. ಸತ್ಯನಾರಾಯಣ ಪೂಜೆ ಜರ ಕಿಟಕಿ ಇಡ್ಬೇಕಾ? ಲೆಫ್ಟ್ ಸೈಡ್ ಸ್ವಲ್ಪ ಅದೇ ಕೆಳಗಡೆ ಇಳ್ಕೊಂಡು ಮೇಲ್ಗಡೆ ಇಳಿಬೇಕಾಗಿತ್ತು. ಟೈಮು 2:15. 2:15. ನನಗೆ ನಿದ್ದೆ ಬರ್ತಾ ಇದೆ. ನಿಮಗೆ ಯಾರಿಗೂ ಬರಲ್ಲ. ಬರ್ತಾ ಇದೆಪ್ಪ, ಏನು ಮಾಡೋದು? ಬರಲ್ಲ ನಂಗೆ ಅವಳಿಗೆ ಬರಲ್ಲ. ಅವಳಿಗೆ ಇಷ್ಟು ಫುಲ್ಲು ಇದು ನಮ್ಮ ಅಣ್ಣ ಮಾಡಿದ್ದು. ಇದು ಕಷ್ಟಪಟ್ಟು ಸಫಲ ಮಾಡಿದ್ದಾರೆ ತಾನೇ? ಯಾರ ಹಸ್ಬೆಂಡ್ ಇನ್ನೊಂದಿದೆ. ಈ ಡೆಕೋರೇಷನ್ ಕಂಪ್ಲೀಟ್ ಐಡಿಯಾ ಅವ್ರದ್ದು. ದಟ್ಸ್ ವಾಟ್. ಹಾಂ, ಹೊರಗಡೆದೆಲ್ಲ ಇಬ್ರದ್ದು. ಚೆನ್ನಾಗಿದಲ್ಲ? ಇದಕ್ಕಿನ್ನೂ ಬರಬೇಕು. ಇದಕ್ಕಿನ್ನೂ ಫ್ಲವರ್ಸ್ ಬರುತ್ತೆ. ಇದಕ್ಕೆ ಯಾವ ಥರ ಬರುತ್ತೆ ಅಂದರೆ ರೆಫ್ರೆನ್ಸ್, ಅದಕ್ಕೆ ರೆಫ್ರೆನ್ಸ್ ಈ ಥರದಲ್ಲಿ ಬರುತ್ತೆ. So how was it, Puneet Gowda? It's nice. It's good. It's very good. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಐ ಆಮ್ ಸ್ಲೀಪಿ. ಏನ್ ಥರ ನಥಿಂಗ್ ತೈನ್ ದಾರ ನಮ್ಮತ್ತಿಗೆ ಟೊಯಿನ್ ದಾರ ಅಂತಾರೆ. ಟೊಯಿನ್ ದಾರ. ಈ ವೈಬ್ಸ್ ಹೆಂಗೆ ಬರ್ತಿದೆ ಅಂದರೆ ಇದು ಲೈಕ್ ರೆಸಾರ್ಟಲ್ಲಿ ಎಂಟ್ರೆನ್ಸಲ್ಲಿ ಮಿರರ್ ಇಕ್ಕಿ ಒಂದು ಆ ಥರ. If you see something, you make sure it does the same thing. That's one specialty. ಬೆಳಿಗ್ಗೆಯಿಂದ ನಾನು ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಫುಲ್ ಬ್ಯುಸಿ ಇದ್ದೆ. ನಾನು ಮರ್ತೋಗಿದ್ದೆ ಅಂದರೆ ಅದಕ್ಕಿಂತ ಜಾಸ್ತಿ ನಾನು ಬ್ಯುಸಿಯಾಗಿದ್ದೆ. ಬೆಳಗ್ಗೆ ಎದ್ದು ಪೂಜೆ ಎಲ್ಲ ನಾನು ಎದ್ದಿದ್ದೆ ಲೇಟ್. ನಾನು ಐ ಗೆಸ್ ಐ ವೋಕಪ್ ಅಟ್ ಲೈಕ್ 12 o'clock ಸಮಥಿಂಗ್, 12:30 1 o'clock ಹಂಗೆ ಇದ್ದೆ ನಾನು. ನೈಟ್ ತುಂಬ ಲೇಟಾಗಿ ನಿದ್ದೆ ಮಾಡಿದ್ದು. ಸೊ ಬೆಳಗ್ಗೆ ಎದ್ದು ಇವರು ಎದುರಷ್ಟೆಲ್ಲ ಫುಲ್ ಪೂಜೆ ಎಲ್ಲ ಮುಗ್ದೋಗಿತ್ತು. ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಎಲ್ಲ ಆಗಿ ಮತ್ತು ಬಂದು ಇವಾಗ ಟೈಮು 11 or 10 1 minute 11 o'clock ಟೈಮ್. 11 o'clock ಆಗಿದೆ ನೈಟ್. ನಾಳೆ ಸತ್ಯನಾರಾಯಣ ಪೂಜೆ ಇದೆ. ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇರೋದು. ಈ ಡೆಕೋರೇಷನ್ ಇದ್ದೇ ಇರುತ್ತೆ.
ಇದಕ್ಕೆ ಸಾಂಬಾರಿಗೆ ದಿಸ್ ಇಸ್ ದ ಫೈನಲ್ ಲುಕ್. ನಾನು ಇವಾಗ ತೋರಿಸ್ತಾ ಇದ್ದೀನಿ ಒಂದನ್ನೆಲ್ಲ, ಬೆಳಗ್ಗೆಯಿಂದ ತೋರ್ಸೋಕ್ಕಾಗಿಲ್ಲ. ಹಾಯ್, ಫುಲ್ ಟಯರ್ಡಾ? ಫುಲ್ ಟಯರ್ಡ್. ಊಟ ಮಾಡ್ತಾರೆ. ಮೆಹಂದಿ ಹಾಕ್ಸ್ಕೊಂಬಂದ್ರಿ ನಾಳೆ ಪೂಜೆಗೆ. ಈಗ ಸ್ಪೂನಲ್ಲಿ ತಿಂತಾ ಇದ್ದೀನಿ. ಸ್ಪೂನಲ್ಲಿ ತಿಂತಾ ಇದ್ದಾರೆ ಇವಾಗ. ಅನ್ನ ಒಬ್ಬಟ್ಟು ಸಾರು. ಅನ್ನ ಒಬ್ಬಟ್ಟಿನ ಸಾರು. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗೇ ಮಾಡಿದ್ದೆ ಇದ್ರದ್ದು. ಇವಾಗ ಬಂದಿರ ನೋಡಿ ಎಷ್ಟು ಬಿಸಿ ಇದೆಯಾ ಅಂತ. ನಾನು ಫುಲ್ ಬಿಸಿ ಇದ್ದೆ, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಫುಲ್ ಬಿಸಿ ಪರ್ಸನ್. ಅಪಾಯಿಂಟ್ಮೆಂಟ್ ತಗೋಬೇಕು ನಾನು ನಿಂದು ಅಲ್ಲ. ಐ ವಿಲ್ ಟೇಕ್ ಯುವರ್ ಅಪಾಯಿಂಟ್ಮೆಂಟ್. ನಾನು ಪ್ಲೀಸ್ ಕಮ್ ಅಂತ ಇವಾಗ ವ್ಲಾಗ್ ಮಾಡು. ಎಕ್ಸ್ಪ್ಲೇನ್ ಮಾಡಿದೆ ಎಷ್ಟು ಅದು ಹಳೆ ಬಟ್ಟೆ ಹಾಕಿದ್ದು. ಇಲ್ಲ ಟಚ್ ಆಯಿತು ಅಂದ್ಕೊಂಡೆ ಆಗುತ್ತೆ ಅಂತ. ನಾಳೆ ಪೂಜೆಗೆ ರೆಡಿನಾ? ಇಲ್ಲ, ಇನ್ನೂ ಎಲ್ಲ ತರಬೇಕು, ರೆಡಿ ಆಗಬೇಕು. ನಾಳೆ ಹೋಗಿ ನಿಮ್ಮ ಅಣ್ಣ ಜೊತೆ ಮತ್ತೆ ಹೂವಿನ ಶಾಪಿಗೆ. ನಾಳೆನಾ? ಮತ್ತೆ ಪೂಜೆಗೂ ತರಬೇಕಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ? ಬೆಳಗ್ಗೆ ನಿಮ್ಮ ಅಣ್ಣನ ಕೇಳೋಣ ಬಾ ಎಷ್ಟು ಗಂಟೆಗೆ ಅಂತ. ನೀವು ಹೋಗ್ತಾ ಇದ್ದೀರಾ? ನಾನು ಮನೇಲಿ ಇರ್ತೀನಿ, ಎಲ್ಲರೂ ರೆಡಿ ಮಾಡ್ಕೊಡ್ತಿರ್ತೀನಿ. ನೀವೆಲ್ಲ ಹೋಗ್ಬಿಟ್ಟು ಹೂ ತಗೊಬನ್ನಿ ಅಂತ. ಓಕೆ ಗೈಸ್, ನಾನು ಈ ಬ್ಲಾಗ್ನ ಇವಾಗ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಸತ್ಯನಾರಾಯಣ ಪೂಜೆ ಇದೆ, ಆ ಬ್ಲಾಗ್ ನಾಳೆ ಬರುತ್ತೆ. ಸೊ ದಟ್ಸ್ ಇಟ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ಬ್ಲಾಗ್. ಲವ್ ಯು ಆಲ್. ಬಾಯ್.